ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ಯೂಟ್ಯೂಬ್ ಚಾನಲಿಂದ ಎಲ್ಲ ವೀಕ್ಷಕ ವೃಂದದವರಿಗೂ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು. ಮಾರ್ಚ್ ತಿಂಗಳಿನ ವೃಷಭ ರಾಶಿಯ ಭವಿಷ್ಯ ಹೀಗಿದೆ. 15ರ ನಂತರ ಶನಿಯು ವೃಷಭ ರಾಶಿಯಲ್ಲಿ 10ನೇ ಮನೆಯಲ್ಲಿ ಚಲಿಸುವುದರಿಂದ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನ, ಈ ಫೆಬ್ರವರಿ ತಿಂಗಳಿಂದ ನಾವು ಏನು ಹೇಳಿದ್ದೇವೆ ವೃಷಭ ರಾಶಿ ಭವಿಷ್ಯ ಉದ್ಯೋಗಕ್ಕೆ ಸಂಬಂಧಪಟ್ಟವಾಗಿ, ಅದಕ್ಕಿಂತಲೂ ಅಧಿಕವಾದಂತಹ ಲಾಭವನ್ನ ಈ ಸಲ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಹೊಸದಾಗಿ ಕೆಲಸದಲ್ಲಿ ತೊಡಗೊಂಡಿರುವಾಗಿರಬಹುದು, ಅಥವಾ ಹಳೆ ಕೆಲಸದಲ್ಲಿ ನೀವು ಫಸ್ಟ್ ತಿಂಗಳಲ್ಲಿ ನಿಮಗೆ ಏನಾದ್ರು ತೊಂದರೆಗಳಿತ್ತು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅದು ದ್ವಿಗುಣ 2ರಷ್ಟು ಲಾಭವನ್ನ ವೃಷಭ ರಾಶಿಯವರು ಪಡಿತೀರಾ. ಅದಕ್ಕೆ ವಿಶೇಷವಾಗಿ ಶನಿ ಮತ್ತು ಗುರುವಿನ ಸಂಚಾರ, ಅದರಿಂದ ಕೆಲಸಕ್ಕೆ ಒಳ್ಳೆ ರೀತಿಯಾದಂತಹ ಪ್ರಭಾವವನ್ನ ಈ ತಿಂಗಳಲ್ಲಿ ಬೀರುತ್ತೆ. ಹಾಗಾಗಿ ಕೆಲಸ ಕಾರ್ಯ ಮಾಡೋರಿಗೆ ಒಳ್ಳೆ ರೀತಿಯಾದಂತಹ ಅಭಿವೃದ್ಧಿಯನ್ನ ಪಡಿತಾರೆ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಹೇಳಬೇಕು ಅಂತ ಹೇಳಾದ್ರೆ, ಪರೀಕ್ಷಾ ಸಂದರ್ಭವಾಗಿದ್ದರಿಂದ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಾದಂಥ ಅಂಕಗಳನ್ನ ಗಳಿಸಬೇಕು ಎಂಬಂತಹ ನಿರೀಕ್ಷೆ ಇರ್ತದೆ. ಆ ನಿರೀಕ್ಷೆಗೆ ದೈವಿಕ ಪೂರಕವಾದಂತಹ ಬಲ ಬೇಕು ಅಂತ ಹೇಳಾದ್ರೆ ದಕ್ಷಿಣಾಮೂರ್ತಿಯ ಆರಾಧನೆಯನ್ನ ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದು. ನೀವು ಏನು ಅಧ್ಯಯನದ ಆವರ್ತನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರೋ ಅದಕ್ಕೆ ತಕ್ಕದಾದಂತಹ ಫಲಪ್ರಾಪ್ತಿ ಆಗಬೇಕು ಅಂದ್ರೆ ದೈವಾನುಗ್ರಹವು ಕೂಡ ಬೇಕಾಗತ್ತೆ. ಇನ್ನು ಸಾಂಸಾರಿಕ ವಿಷಯದಲ್ಲಿ ನೋಡಬೇಕು ಅಂತ ಹೇಳಾದ್ರೆ, ನಿಮ್ಮ ಮನೆಯಲ್ಲಿರತಕ್ಕಂಥ ಹಿರಿಯರಿಗೆ, ಅವರಿಗೆ ಯಾವುದೇ ರೀತಿಯಾದಂತಹ ಒಂದಷ್ಟು ಖಿನ್ನತೆಗಳು, ಅಂದ್ರೆ ನಮ್ಮ ಕುಟುಂಬದಲ್ಲಿ ಇದೊಂದು ಆಗಿಲ್ಲ ಹೇಳತಕ್ಕಂತಹ ಯಾವುದಾದ್ರೂ ಒಂದು ಬೇಸರದ ಸಂಗತಿ ಇದ್ರೆ ಅದು ಈ ತಿಂಗಳಿನಲ್ಲಿ ಪರಿಹಾರವಾಗತ್ತೆ. ಅದರಿಂದ ವಿಶೇಷವಾದಂತಹ ಕುಟುಂಬದಲ್ಲಿ ಒಳ್ಳೆಯ ನೆಮ್ಮದಿಯುತವಾದಂತಹ ವಾತಾವರಣ ಉತ್ಪಾದನೆ ಆಗತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹೇಳಬೇಕು ಅಂತ ಹೇಳಾದ್ರೆ, ಕೈಕಾಲುಗಳ ಗಂಟುಗಳ ನೋವು, ಅದಕ್ಕೆ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಬೇಕು, ಗುರುವಿನ ಆರಾಧನೆಯನ್ನ ಮಾಡಬೇಕು. ಇದರಿಂದ ಈ ಒಂದು ಎಲ್ಲ ವೃಷಭ ರಾಶಿಯವರಿಗೆ ಇರತಕ್ಕಂತಹ ತೊಂದರೆಗಳಾಗಿರಬಹುದು ಅಥವಾ ಯಾವುದೇ ರೀತಿಯಾದ ಚಿಕ್ಕ ಪುಟ್ಟದಂತ ಕಷ್ಟಗಳಿದ್ದರೂ ಕೂಡ ಆರ್ಥಿಕ ಸ್ಥಿತಿಗತಿಗಳು ಕೂಡ ಈ ತಿಂಗಳಿನಲ್ಲಿ ಸುಧಾರಣೆ ಆಗತಕ್ಕಂತಹ ಸಾಧ್ಯತೆಗಳಿರ್ತದೆ. ಹಾಗೇನೆ ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕಿನಂದು ಅಕ್ಷಯ ತದಿಗೆಯ ಪ್ರಯುಕ್ತ ವಿಶೇಷವಾದಂತಹ ಮಹಾಲಕ್ಷ್ಮಿ ಯಾಗವನ್ನ ಈ ಒಂದು ಯೂಟ್ಯೂಬ್ ಚಾನಲ್ನವರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಭಕ್ತಾದಿಗಳು ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು, ಅದರ ಫಲವನ್ನ ಅನುಗ್ರಹಿಸಬೇಕು ಎಂಬುದೇ ನಮ್ಮ ಈ ಒಂದು ಪೂಜೆಯ ಉದ್ದೇಶವಾಗಿದೆ. ಹಾಗಾಗಿ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ಅದರ ಪೂಜೆ ಎಲ್ಲ ವಿವರಣೆಗಳನ್ನ, ಹಾಗೇನೆ ಆ ಪೂಜೆಗೆ ಹೇಗೆ ಪಾಲ್ಗೊಳ್ಳಬೇಕು, ಆ ಪೂಜೆಯ ಯಂತ್ರವನ್ನ ನಿಮಗೆ ಹೇಗೆ ನಾವು ಅದನ್ನ ನಿಮಗೆ ತಲುಪಿಸ್ತೇವೆ, ಇವೆಲ್ಲದರ ವಿವರಣೆಯು ಕೂಡ ಈ ವೆಬ್ಸೈಟ್ ನಲ್ಲಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಆ ಒಂದು ಪೂಜೆಯ ಸತ್ಫಲ ಪ್ರಾಪ್ತಿಯಾಗ್ಲಿ, ಹಾಗೇನೆ ವೃಷಭ ರಾಶಿಯವರಿಗೂ ಕೂಡ ಆ ಭಗವಂತನ ಅನುಗ್ರಹವಿರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.